ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಅಂದರೆ ಸೈಡ್ ಇನ್ಕಮ್ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಹೆಲ್ಪ್ಫುಲ್ ಆಗುವಂಥ ವೀಡಿಯೋ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸತಿ ಕಂಪ್ಲೀಟ್ ವೀಡಿಯೋ ನೋಡಿ, ಮತ್ತು ಇಂಟ್ರೆಸ್ಟ್ ಬೇಕು ಅಂತ ಫೀಲ್ ಆದವ್ರು ಮಾತ್ರ ರಿಜಿಸ್ಟರ್ ಆಗಿ, ಇಲ್ಲ ಅಂತಂದರೆ ಹಾಗಕ್ಕೆ ಹೋಗ್ಬಿಡಿ. ಮತ್ತು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಒಂದು ಫೋನ್ ನಂಬರ್ ಪಿಂಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ನಂಬರಿಗೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಕಾಲ್ಸ್ ಅಲೌಡ್ ಇಲ್ಲ. ಸೊ ಇದು ಬಂದುಬಿಟ್ಟು ರಿಚ್ ಇಂಡಿಯಾ ಅಂತ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಥರನೇ. ತುಂಬ ಜನ ವಾಟ್ಸಪ್ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ನೋಡಿರ್ತೀರ ಬಿಸ್ ಗುರುಕುಲ್ ಅಂತ, ಅದೇ ಥರ ಇದು ಕೂಡ. ಬಟ್ ಬಿಸ್ ಗುರುಕುಲ್ ತುಂಬ ಕಾಸ್ಟ್ಲಿ. ಏನು ಡಿಫ್ರೆನ್ಸ್ ಅಂದರೆ ಕಾಸ್ಟ್ ವೈಸೇ ಡಿಫ್ರೆನ್ಸ್ ಅಷ್ಟೇ. ಮತ್ತು ರಿಚ್ ಇಂಡಿಯಾದಲ್ಲಿ 24/7 ಸಪೋರ್ಟ್ ಇದೆ. ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ. ಏನಕ್ಕೆ ಇಷ್ಟು ದಿನ ನಾನು ಯಾರಿಗೂ ಹೇಳಿರಲಿಲ್ಲ ಅಂತ ಅಂದರೆ, ಜಸ್ಟ್ ಐ ವಾಂಟ್ ಟು ಟೇಕ್ ಸಮ್ ಟೈಮ್. ಅಂದರೆ ಪ್ಲ್ಯಾಟ್ಫಾರ್ಮ್ ಟ್ರಸ್ಟಬಲ್ಲ, ಜೆನ್ಯೂನ್ ಇದೆಯಾ ಅಂತ ನಾನು ಸ್ವಲ್ಪ ಟೆಸ್ಟ್ ಮಾಡಬೇಕಾಯ್ತು. ಅದಕ್ಕೋಸ್ಕರ, ಯಾಕೆಂದರೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ದಿನ ಅಷ್ಟೇ ಸ್ಟೇ ಆಗಿ ಕರಪ್ಟ್ ಆಗಿಬಿಡುತ್ತೆ. ಸೊ ಆ ಥರ ನಾನು ಸ್ವಲ್ಪ ಬಿಲೀವ್ ಮಾಡೋಕ್ಕೆ ಟೈಮ್ ತೊಗೊಂತು. ಅದಕ್ಕೆ ನಾನು ಇವಾಗ ವ್ಲಾಗ್ನ ಪೋಸ್ಟ್ ಮಾಡ್ತಿದ್ದೀನಿ. ತುಂಬ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಸ್ಕಿಲ್ ಸೆಟ್ನ ಹೇಗೆ ನಾವು ಡೆವಲಪ್ ಮಾಡ್ಕೋಬೇಕು ಅಂತ ಕೋರ್ಸಸ್ಸು ಕೂಡ ಪ್ರೊವೈಡ್ ಮಾಡ್ತಾರೆ. ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ನಾವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೋದು, ಯಾವ್ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡಿಬಿಟ್ಟು ನಾವು ಇನ್ಕಮ್ನ ಹರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇದು ಕಂಪ್ಲೀಟ್ಲಿ ಅವ್ರದ್ದೇ ಪೇಜು. RICHIND.in ಅಂತ ಟೈಪ್ ಮಾಡಿದ್ರೆ ಬರುತ್ತೆ ನಿಮಗೆ ಅವ್ರದ್ದೇ ಪ್ಲ್ಯಾಟ್ಫಾರ್ಮ್ ಪೇಜು. ಓಕೆ, ಅವ್ರದ್ದೇ ಪ್ಲ್ಯಾಟ್ಫಾರ್ಮ್ ಪೇಜ್ ಬರುತ್ತಲ್ಲಿ. ಅವ್ರದ್ದೇ ಪ್ಲ್ಯಾಟ್ಫಾರ್ಮ್ ಪೇಜ್ ಬಂದಾಗ ಅಲ್ಲೇ ಯಾವ್ಯಾವ ಕೋರ್ಸು ಎಷ್ಟೆಷ್ಟು ರುಪೀಸು ಅಂತ ಪ್ರತಿಯೊಂದು ಅಲ್ಲೇ ಮೆನ್ಷನ್ ಇರುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ಬಂದುಬಿಟ್ಟು ಬರೀ 260 ರುಪೀಸ್ ಪ್ಯಾಕೇಜ್ ಅಷ್ಟೇ. ಬಿಕಾಸ್ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಮಿನಿಮಮ್ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ಮಾಡಲೇಬೇಕು. ಯಾಕೆ ಅಂತ ಅಂದರೆ ಆ ಟ್ರಸ್ಟ್ ಇದೆಯಲ್ವಾ ಅಂತ ನೋಡಬೇಕು. ಯಾರೂ ಜಾಸ್ತಿ ದುಡ್ಡು ಹಾಕೋಕ್ಕೆ ಇಷ್ಟಪಡಲ್ಲ, ಹಾಕ್ಲೂಬಾರ್ದು. ಸೊ 260 ರುಪೀಸ್ ನಾನು ಒಂದು ಪ್ಯಾಕೇಜ್ ತೊಗೊಂಡಿದ್ದೆ. ಇಟ್ಸ್ ಬೀನ್ ಆಲ್ಮೋಸ್ಟ್ ಅ ಇಯರ್ ಅಂತಲೇ ಹೇಳ್ಬೋದು, ಜಾಸ್ತಿನೇ ಆಗಿದೆ. ಸೊ 260 ರುಪೀಸ್ ಒಂದು ಪ್ಯಾಕೇಜ್ ತೊಗೊಂಡಿರೋದಕ್ಕೆ ನನಗೆ 5 ಕೋರ್ಸಸ್ ರಿಸೀವ್ ಆಗಿದೆ. ನಾನು ಇವಾಗ ಲಾಗಿನ್ ಆಗ್ತಿದ್ದೀನಿ ನನ್ನ ಪೇಜಿಗೆ ನೋಡಿ. ಒಂದು ಮೇಲ್ ID ಪಾಸ್ವರ್ಡ್ ಇದ್ದರೆ ಲಾಗಿನ್ ಆಗ್ಬೋದು. ಫೋನ್ ನಂಬರ್, ಮೇಲ್ ID ಮ್ಯಾಂಡೇಟರಿ. ಸೊ ಇದು ನಾನು ಮೇಲ್ ID ಕೊಟ್ಟಿದ್ದು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಮೇಲೆ ಒಂದು ಕ್ವಿಕ್ ವಿಡಿಯೋ ಬರುತ್ತೆ, ನಿಮ್ಗೆ ಅದು ನೋಡಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ ನೋಡ್ಕೊಬೋದು. ಸೊ ಇದು ನಂದು 5 ಕೋರ್ಸಸ್. ಫಸ್ಟ್ 5 ಕೋರ್ಸಸ್ ನಂದು 260 ರುಪೀಸ್ಗೆ ಏನೇನು ಇನ್ಕ್ಲೂಡ್ ಆಗಿದೆ ಅಂತ: ಅಫಿಲಿಯೇಟ್ ಸಕ್ಸಸ್ ಸೀರೀಸು, ಲೀಡ್ ಜನ್ರೇಷನ್, ಸೇಲ್ಸ್ದು, 5 ways to make a money, AM in English. ಓಕೆ, ಸೊ ಈ 5 ಕೋರ್ಸಸ್ನ ನಾವು ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ, ಆ್ಯಕ್ಟಿವ್ ಕೋರ್ಸಸ್ ಎಷ್ಟಿದೆ, ಕಂಪ್ಲೀಟ್ ಎಷ್ಟು ಮಾಡಿದ್ದೀವಿ ಅಂತ ಕೂಡ ನೋಡ್ಬೋದು. ನಾನು ಯಾವುದೇ ಕೋರ್ಸಸ್ ಕಂಪ್ಲೀಟ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಂಗೆ ಅಷ್ಟು ಟೈಮ್ ಇಲ್ಲ ಕೂಡ. ಸೊ ಇದು ನಂದು ಡ್ಯಾಶ್ಬೋರ್ಡ್. ಸೊ ಡ್ಯಾಶ್ಬೋರ್ಡಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಇನ್ಕಮ್ಮು, ಲಾಸ್ಟ್ 7 days ಇನ್ಕಮ್ಮು, ಲಾಸ್ಟ್ 10 days ಇನ್ಕಮ್ ಎಲ್ಲ ಇರುತ್ತೆ. ಮತ್ತು ಇಲ್ಲಿ ತನಕ ಟಿಲ್ ಟುಡೇ ಎಷ್ಟು ಇನ್ಕಮ್ ಇದೆ ಅಂತ ಕೂಡ ಇದೆ. ಸೊ ಟಿಲ್ ಟುಡೇ ಫ್ರಮ್ ಲಾಸ್ಟ್ ಇಯರ್ 1800 ನಾನು ಇನ್ಕಮ್ ಮಾಡ್ಕೊಂಡಿದ್ದೀನಿ. ನಾನು ಇನ್ವೆಸ್ಟ್ ಮಾಡಿದ್ದು ಜಸ್ಟ್ 260 ರುಪೀಸ್ ಅಷ್ಟೇ. ಸೊ ಸ್ಟಾರ್ಟರ್ ಪ್ಯಾಕೇಜ್ ಅಂತಲೇ ಇದೆಯಲ್ಲ, ಸ್ಟಾರ್ಟರ್ ಪ್ಯಾಕೇಜ್ ತೊಗೊಂಡಿರೋದು. ಸೊ ನಾನು ನೆಕ್ಸ್ಟ್ ಟ್ಯಾಬಲ್ಲೂ ಓಪನ್ ಮಾಡ್ತಿದ್ದೀನಿ ಪ್ಯಾಕೇಜ್ ಯಾವ್ಯಾವ ಇದೆ ಅಂತ ತೋರಿಸ್ಲಿಕ್ಕೆ. ಸೊ ಇದೇ ಸ್ಟಾರ್ಟರ್ ಪ್ಯಾಕೇಜು, 260 ರುಪೀಸ್ದೇನಿದೆ ಅದೇ ಸ್ಟಾರ್ಟರ್ ಪ್ಯಾಕೇಜು. ನೆಕ್ಸ್ಟು ಇಂಟರ್ಮೀಡಿಯೇಟ್ ಪ್ಯಾಕೇಜ್ ಎಲ್ಲ ಇದೆ, ನಾನು ಅದೆಲ್ಲ ತೊಗೊಳಕ್ಕೋಗಿಲ್ಲ. ನೀವು ಅಷ್ಟೇ ನಿಮಗೆ ಸ್ವಲ್ಪ ನಂಬಿಕೆ ಬರೋ ತನಕ ಸ್ಟಾರ್ಟರ್ ಪ್ಯಾಕೇಜೇ ತೊಗೊಳ್ಳಿ. ಸೊ ದಟ್ ನಿಮಗೂ ಒಂದು ನಂಬಿಕೆ ಬರುತ್ತೆ, ಇದು ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ 260 ರುಪೀಸ್ ಯಾವ ರೀತಿ ಮಾಡೋದು ಅಂತೆಲ್ಲ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ ತೋರಿಸಿದ್ದೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಮತ್ತು ನೆಕ್ಸ್ಟ್ ಟ್ಯಾಬ್ ಬಂದುಬಿಟ್ಟು ಮೈ ಪ್ರೊಫೈಲ್ ಮತ್ತು ವಿಡ್ರಾ ರಿಕ್ವೆಸ್ಟ್ ಎಲ್ಲ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ವಿಡ್ರಾ ರಿಕ್ವೆಸ್ಟ್ ನೀವು ನೋಡ್ತಾ ಇರ್ಬೋದು. ಮಿನಿಮಮ್ 200 ರುಪೀಸ್ ಆದರೂ ನಮ್ಮ ವ್ಯಾಲೆಟಲ್ಲಿ ಇರಬೇಕು, ಆವಾಗಷ್ಟೇ ವಿಡ್ರಾ ಮಾಡೋಕ್ಕಾಗೋದು. ಮತ್ತು 2 ರೂಪೀಸ್ ಅವರು ಸರ್ವಿಸ್ ಫೀಸ್ ಅಂತ ಡಿಡಕ್ಟ್ ಮಾಡ್ತಾರೆ. ಈಗ 200 ರುಪೀಸ್ ವಿಡ್ರಾ ರಿಕ್ವೆಸ್ಟ್ ಕೊಟ್ಟರೆ 2 ರೂಪೀಸ್, ಅಲ್ಲಿಗೆ 198 ರುಪೀಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ವಿತಿನ್ 24 ಅವರ್ಸಲ್ಲಿ. ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ನಿಂಗ್ ವಿಡ್ರಾ ಮಾಡೋದ್ರಿಂದ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಕ್ರೆಡಿಟ್ ಆಗುತ್ತೆ. ನಾನು ಕ್ರೆಡಿಟ್ ಆಗಿರೋದು ಕೂಡ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಸೊ ದಟ್ ನಿಮಗೂ ನಂಬಿಕೆ ಬರುತ್ತೆ.
ಆಮೇಲೆ ಲೈಕ್ ಇದು ಅಫಿಲಿಯೇಟ್ ಲಿಂಕ್. ನೀವು ಯಾರಿಗಾದರೂ ರೆಫರ್ ಮಾಡಬೇಕು ಅಂದರೆ ಈ ಲಿಂಕ್ ಇದೆಯಲ್ಲ ಅದ್ರ ಮುಖಾಂತರನೇ ರೆಫರ್ ಮಾಡಬೇಕು. ಆ ಲಿಂಕ್ನ ನೀವು ವಾಟ್ಸಪ್ಪಲ್ಲಿ ಅವ್ರಿಗೆ ಶೇರ್ ಮಾಡಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿನೇ ರಿಜಿಸ್ಟರ್ ಆಗೋಕ್ಕೆ ಕೇಳಬೇಕು. ಇಲ್ಲಾಂದರೆ ಪ್ರೋಮೋ ಕೋಡ್ ಇದೆಯಲ್ಲ ಆ ಪ್ರೋಮೋ ಕೋಡ್ ಹಾಕಬೇಕು. ಪ್ರೋಮೋ ಕೋಡ್ ಏನಕ್ಕೆ ಹಾಕಬೇಕು ಅಂದರೆ ಈಗ ಸ್ಟಾರ್ಟಪ್ ಪ್ಯಾಕೇಜು ವಿತೌಟ್ ಪ್ರೋಮೋ ಕೋಡ್ ನೀವು ಬರೀ ನಾನು ಕೋರ್ಸ್ ಅಷ್ಟೇ ತೊಗೊಳಕ್ಕೆ ಹೋಗ್ತೀನಿ ಅಂದರೆ 499 ರುಪೀಸ್, ವಿತ್ ಪ್ರೋಮೋ ಕೋಡ್ ಹಾಕಿದ್ರೆ 260 ರುಪೀಸ್. ಸೊ ಇಲ್ಲಿ ಬೈಯರ್ಗೂ ಹೆಲ್ಪ್ ಆಗಬೇಕು, ಸೆಲ್ಲರ್ಗೂ ಹೆಲ್ಪ್ ಆಗಬೇಕು. ಅದೇ ರೀಸನ್ನಿಂದ ಪ್ರೋಮೋ ಕೋಡು ಹೆಲ್ಪ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಈಗ 260 ರುಪೀಸ್ದು ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂದರೆ 260 ರುಪೀಸ್ದು ಒಂದು ರೆಫರಲ್ಗೆ ನಿಮಗೆ 200 ರುಪೀಸ್ ನಿಮಗೆ ಅರ್ನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 260 ರುಪೀಸ್ ಸ್ಟಾರ್ಟರ್ ಪ್ಯಾಕೇಜ್ ತೊಗೊಂಡಿದ್ದೀನಿ, ನನ್ನಿಂದ ಒಬ್ಬರು ನಾನು ರೆಫರ್ ಮಾಡಿದ್ದೀನಿ, ಅವರು 260 ರುಪೀಸ್ ಸ್ಟಾರ್ಟರ್ ಪ್ಯಾಕೇಜ್ ತೊಗೊಂಡಿದ್ದಾರೆ ಅಂದರೆ ನನಗೆ ಅವ್ರ ಕಡೆಯಿಂದ 200 ರುಪೀಸ್ ಗೇನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 1 ಡೇಯಲ್ಲಿ 5 to 6 ಮೆಂಬರ್ಸ್ ಜಾಯ್ನ್ ಆಯಿತು ಅಂದರೆ 1000 to 1200 ರುಪೀಸ್ ಅರ್ನ್ ಮಾಡ್ಬೋದು. ಓಕೆನಾ? ಸೊ ಅವ್ರಿಗೂ ನೀವು ಅದೇ ಥರ ಹೇಳ್ಕೊಡ್ಬೋದು. 260 ರುಪೀಸ್ ನಾವು ಇವತ್ತು ಒಂದು ಚಾಟ್ಸ್ ತಿನ್ನೋಕೆ ಹೋದ್ರೇ ಖರ್ಚಾಗುತ್ತೆ. ಮತ್ತು ಒಂದು ಸತಿ 260 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಆ್ಯಕ್ಸೆಸ್ ಇರುತ್ತೆ ನಮಗೆ. ಅದು ಲೈಫ್ ಲಾಂಗ್ ಆ್ಯಕ್ಸೆಸ್ ಇರುತ್ತಾ, ಎಷ್ಟು ಇಯರ್ಸ್ ಆ್ಯಕ್ಸೆಸ್ ಇರುತ್ತೆ ಅಂತ ಚೆಕ್ ಮಾಡಬೇಕು ಅಂತಲೇ ನಾನು ಇಷ್ಟು ದಿನ ಇದನ್ನು ನಾನು ಹೋಲ್ಡಲ್ಲಿ ಇಟ್ಟಿದ್ದು, ಯಾರಿಗೂ ರೆಫರ್ ಮಾಡ್ದಲೆ. ನಾನು ರೆಫರ್ ಮಾಡಿದ್ದೀನಿ, ತುಂಬ ಜನ ಬೇಕಾದವ್ರಿಗೆ ಮಾತ್ರ ರೆಫರ್ ಮಾಡಿದ್ದೀನಿ. ಬಟ್ ಇವಾಗ ಈ ಜೆನ್ಯೂನ್ ಅಂತ ಫೀಲ್ ಆಗಿ ಇನ್ಸ್ಟಾ ಪೇಜಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೇಜಲ್ಲಿ, ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿ ಒಂದು ಕಡೆ ಕೂಡ ಇದಕ್ಕೆ ನೆಗೆಟಿವ್ ರಿಮಾರ್ಕ್ಸ್ ಇಲ್ಲ. ಸೊ ಒಂದು ಸತಿ ಟ್ರೈ ಮಾಡ್ಬೋದು ನೀವು ಅಂತಲೇ ಹೇಳ್ಬೋದು. 260 ರುಪೀಸ್ ಒಂದು ಬಿಗ್ ಅಮೌಂಟ್ ಅಲ್ಲ, ಬಿಗ್ ಅಮೌಂಟೇ, ಬಟ್ ಅರ್ನ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸೊ ಇಟ್ಸ್ ನಾಟ್ ವೇಸ್ಟ್ ಅಂತ ಹೇಳ್ಬೋದು, ಇಟ್ಸ್ ವರ್ತಬಲ್. ಓಕೆ, ಸೊ ಕಂಪ್ಲೀಟಾಗಿ ನಾನು ಎಲ್ಲೆಲ್ಲಿ ವಿತ್ಡ್ರಾ, ಪೇಔಟು, ಸೆಕ್ಷನ್ ಹೆಂಗೆ ಬಂದಿದೆ ಎಲ್ಲದನ್ನು ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ದೀಕ್ಷಿತಾ ಅಂದರೆ ನನಗೆ ದೀಕ್ಷಿತಾನ ನನ್ನ ಫ್ರೆಂಡ್ ಜಾಯಿನ್ ಮಾಡಿಸಿದ್ದು. ಅವಳದು ನಾನು ಇನ್ಸ್ಟಾದ ಒಂದು ಪೇಜ್ ಹಾಕ್ತೀನಿ. ಅವಳು ಇವತ್ತು ತನಕ 10 lakhs ಅರ್ನ್ ಮಾಡಿದ್ದಾಳೆ. ಆ್ಯಂಡ್ ಶೀ ಈಸ್ ಅ ಡಾಕ್ಟರ್, ಮೈಸೂರು ಅವಳೇ. ಶೀ ಈಸ್ ಅ ಡಾಕ್ಟರ್ ಆ್ಯಂಡ್ 10 lakhs ಅರ್ನ್ ಮಾಡಿದ್ದಾಳೆ. ಅವಳದು ಬೇಕಾದರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಪೇಔಟ್ ನಂದು 200 ರುಪೀಸ್ ರಿಕ್ವೆಸ್ಟ್ ಕೊಟ್ಟು 2 ರುಪೀಸ್ ಪ್ಲ್ಯಾಟ್ಫಾರ್ಮ್ ಫೀ ಕಟ್ಟಾಗಿ 198 ರುಪೀಸ್ ನನಗೆ ಎವ್ರಿ ಟೈಮ್ ಕ್ರೆಡಿಟ್ ಆಗಿದೆ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಒಂದು ಸತಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡಿಕೊಡ್ತೇನೆ. ಮತ್ತು ನಾನು ನಂಬರ್ ಕೂಡ ಹಾಕಿರ್ತೇನೆ. ಆ ನಂಬರಿಗೆ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಬರೀ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಏನೇ ಡೌಟ್ಸ್ ಇದ್ರೂ ನನಗೆ ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ಪ್ರೋಮೋ ಕೋಡ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಆ ಪ್ರೋಮೋ ಕೋಡ್ನೇ ಹಾಕ್ಬಿಟ್ಟು ಲಾಗಿನ್ ಆಗೋ ಮುಂಚೆ ಏನಾದರೂ ಕ್ಲಾರಿಟಿ ಬೇಕು ಅಂದರೆ ಫಸ್ಟು ಕ್ಲಾರಿಫೈ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಯಾಕೆಂದರೆ 260 ರುಪೀಸ್ ಕೂಡ ಅಮೌಂಟೇ, ತುಂಬ ಕಾಸ್ಟ್ಲಿದೆಲ್ಲ ಯಾಕೆ ಬೇಡ ಅಂತ ಅಂದರೆ ಬಿಸ್ಗುರುಕುಲಲ್ಲೂ ಅರ್ನ್ ಮಾಡ್ಬೋದು, ಅದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮು. ಬಟ್ ಏನಂತಂದರೆ ಅಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಇನ್ವೆಸ್ಟ್ಮೆಂಟೇ 4000 ಈ ಥರ, 2000 ಆದರೂ ಇದೆ ಅನ್ಸುತ್ತೆ ಮಿನಿಮಮ್ಮು. ಸ್ಟಾರ್ಟಿಂಗ್ ನಾವು ಜಾಬ್ ನೋಡೋದೇ ದುಡ್ಡುಗೋಸ್ಕರ. ಸ್ಟಾರ್ಟಿಂಗ್ ಎಷ್ಟು ದುಡ್ಡು ಹಾಕೋಕ್ಕೆ ಯಾರ ಕೈಲೂ ಕೇಪಬಿಲಿಟಿ ಇರಲ್ಲ, ಇದ್ದರೂ ಕೂಡ ಅದು ವರ್ತ್ ಅನ್ಸಲ್ಲ. ಅದಕ್ಕೋಸ್ಕರನೇ ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಆಲ್ ದ ಬೆಸ್ಟ್.